ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡಿತ್ತು ಇವತ್ತು. ಮಂಡ್ಯದ ವಿವಿ ಆವರಣದಲ್ಲಿ ಸಿರಿಂಜ್ಗಳು ಪತ್ತೆಯಾಗಿದ್ದ ವಿಚಾರಕ್ಕೆ ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಆ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರಾಗ್ತಾ ಇದ್ದಂತೆ ಆಡಳಿತ ಮಂಡಳಿ ಅದನ್ನ ಸ್ವಚ್ಛಗೊಳಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಪೊಲೀಸರಿಗೆ ಮಾಹಿತಿನೇ ಕೊಡದೆ ಆಡಳಿತ ಮಂಡಳಿಯವರು ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಬಿಟ್ಟವ್ರೆ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ನೋಡಿ, ಸಿರಿಂಜ್ಗಳ ಪತ್ತೆಯಾಗಿದ್ದ ವಿತ್ ಪ್ರೂಫ್ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿವಿ ಆಡಳಿತ ಮಂಡಳಿ ಅದೆಲ್ಲವನ್ನ ಕೂಡ ಸ್ವಚ್ಛತೆ ಮಾಡಿಸಿದೆ, ಕ್ಯಾಮೆರಾಗಳನ್ನ ಹಾಕ್ಸಿದೆ. ಇಷ್ಟು ದಿನ ಬುದ್ಧಿ ಬಂದಿರಲಿಲ್ಲ, ಈಗ ಬುದ್ಧಿ ಬಂದಿದೆ. ಆದ್ರೂ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದೇ ಈಗಿರುವಂತ ವಿಚಾರ. ಅಥವಾ ಪೊಲೀಸರಿಗೆ ಗೊತ್ತಿದ್ರು ಹೋಗದೆ ಸುಮ್ನಾದ್ರ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಯಾಕಂತಂದ್ರೆ ಇವತ್ತು ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರವನ್ನ ಸಾರ್ತಾ ಇರೋದು ರಿಪಬ್ಲಿಕ್ ಕನ್ನಡ. ಹಾಗಾಗಿ ಮಂಡ್ಯದ ವಿವಿ ಬಳಿ ಸಿರಿಂಜ್ಗಳು ಬಿದ್ದಿರುವ ವಿಚಾರವನ್ನ ಇಟ್ಟುಕೊಂಡು ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ವಿವಿ ಆಡಳಿತ ಮಂಡಳಿ ಎಲ್ಲವನ್ನ ಕೂಡ ಸ್ವಚ್ಛಗೊಳಿಸಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಬಿಫೋರ್ ಅಂಡ್ ಆಫ್ಟರ್. ಮುಂಚೆ ಯಾವ ರೀತಿಯಾಗಿ ಸಿರಿಂಜ್ಗಳು ಬಿದ್ದಿತ್ತು, ಈಗ ಸ್ವಚ್ಛತೆ ಮಾಡಿದ ಬಳಿಕ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನಮಸ್ಕಾರ. ಮಂಡ್ಯ ವಿವಿಯ ನಿರ್ಮಾಣ ಹಂತದ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಶಿ ಸಿರಿಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲ್ಗಳು ಪತ್ತೆಯಾಗಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಿಗ್ಗೆ ಅಷ್ಟೇ ಸುದ್ದಿ ಪ್ರಸಾರ ಆಗಿತ್ತು. ಸುದ್ದಿ ಪ್ರಸಾರ ಆಗದಿದ್ದಂತೆ ರಾಶಿ ಸಿರಿಂಜ್ಗಳು ಬಿದ್ದಿದ್ದಂತ ಜಾಗವನ್ನ ಕಾಲೇಜು ಆಡಳಿತ ಮಂಡಳಿ ಸ್ವಚ್ಛಗೊಳಿಸಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಜಾಗದಲ್ಲಿ ನಿನ್ನೆ ಈ ರೀತಿ ಇರಲಿಲ್ಲ. ಸಿರಿಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲಿ ಕಾಣಿಸ್ತಿದ್ವು. ಇದು ನಿರ್ಮಾಣ ಹಂತದ ಒಳಾಂಗಣ ಕ್ರೀಡಾಂಗಣ ಮಂಡ್ಯ ವಿವಿಯ ಕ್ಯಾಂಪಸ್ನಲ್ಲೇ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡ ಇದು. ಈ ಒಂದು ಕಟ್ಟಡದಲ್ಲಿ ರಾಶಿ ಗಟ್ಟಲೆ ಸಿರಿಂಜ್ಗಳು ಪತ್ತೆಯಾಗಿದ್ವು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತು ಆ ತಕ್ಷಣ ಈ ಒಂದು ಸ್ಥಳವನ್ನ ಸ್ವಚ್ಛಗೊಳಿಸಲಾಗಿದೆ. ಆದ್ರೆ ಇದುವರೆಗೂ ಕೂಡ ಪೊಲೀಸ್ನವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಸಿರಿಂಜ್ಗಳು ಪತ್ತೆಯಾಗಿರುವಂತದ್ದು ಸಾಕಷ್ಟು ಗಂಭೀರವಾದಂತಹ ವಿಚಾರ. ಈ ಒಂದು ಜಾಗ ಮಾದಕ ವ್ಯಸನಿಗಳ ಅಡ್ಡೆಯಾಗಿ ಮಾರ್ಪಟ್ಟಿರುವಂತೆ ಕಾಣಿಸ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಸಿರಿಂಜ್ಗಳು ಹಾಗೂ ಮದ್ಯದ ಬಾಟಲ್ಗಳು, ಸಿಗರೇಟ್ ಪ್ಯಾಕ್ಗಳು ಬಿದ್ದಿದ್ದಂತ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಮೊದಲಿಗೆ ಸಂಬಂಧಪಟ್ಟ ಪೊಲೀಸ್ನವರಿಗೆ ದೂರನ್ನ ಕೊಡಬೇಕಾಗಿತ್ತು. ಅದರ ಬದಲು ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದಾರೆ. ಇಲ್ಲಿದ್ದಂತ ಸಿರಿಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲ್ಗಳನ್ನ ಬೇರೆ ಕಡೆ ಹಾಕಿರುವಂತದ್ದು. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ರಾಜ್ಯದ ಹಲವೆಡೆ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೈಡ್ ಆಗ್ತಾ ಇದೆ. ಈಗಿದ್ರೂ ಕೂಡ ಯಾಕೆ ಇವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದು ಸಹಜವಾಗಿ ಮೂಡ್ತಾ ಇರುವಂತದ್ದು. ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಈ ಕಟ್ಟಡ ಏನಿದೆ, ಕಟ್ಟಡ ಸುತ್ತಮುತ್ತ ಒಂದಷ್ಟು ಭದ್ರತೆಯನ್ನ ಕೈಗೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಕ್ರಮಗಳನ್ನ ಕೈಗೊಂಡಿದ್ರು ಕೂಡ ಯಾಕೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ ಅನ್ನೋದು ಸಹಜವಾಗಿ ಮೂಡ್ತಾ ಇರುವಂತ ಪ್ರಶ್ನೆ. ಇನ್ನಾದ್ರೂ ಕೂಡ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ರಾಜ್ಯದ ಹಲವೆಡೆ ಒಂದಷ್ಟು ಡ್ರಗ್ಸ್ ಗಳು ಪತ್ತೆ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಜಾಲ ಪತ್ತೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮೊನ್ನೆಯಷ್ಟೇ ಮಹಾರಾಷ್ಟ್ರ ಪೊಲೀಸ್ನವರು ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೈಡ್ ಅನ್ನ ಮಾಡಿದ್ರು. ಸಾಕಷ್ಟು ಪ್ರಮಾಣದ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ತರದ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಕಾಲೇಜು ಆಡಳಿತ ಮಂಡಳಿ ಯಾಕೆ ದೂರನ್ನ ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಸುದ್ದಿ ಪ್ರಸಾರ ಆದ ಬಳಿಕ ಅಂದ್ರೆ ಮಂಡ್ಯ ವಿವಿಯ ಉಪಕುಲಪತಿ ಶಿವಚಿತ್ತಪ್ಪ ಅವರು ಬಂದು ಈ ಸ್ಥಳವನ್ನ ಭೇಟಿ ಮಾಡಿದರೆ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾವು ದೂರನ್ನ ಕೊಟ್ಟಿಲ್ಲ, ಇಲ್ಲಿ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಯಾಕೆ ದೂರನ್ನ ಕೊಟ್ಟಿಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗ್ತಾ ಇರುವಂತದ್ದು. ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ತನಿಖೆಯನ್ನ ನಡೆಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡಿತ್ತು ಇವತ್ತು. ಮಂಡ್ಯದ ವಿವಿ ಆವರಣದಲ್ಲಿ ಸಿರಿಂಜ್ಗಳು ಪತ್ತೆಯಾಗಿದ್ದ ವಿಚಾರಕ್ಕೆ ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಆ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರಾಗ್ತಾ ಇದ್ದಂತೆ ಆಡಳಿತ ಮಂಡಳಿ ಅದನ್ನ ಸ್ವಚ್ಛಗೊಳಿಸಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಪೊಲೀಸರಿಗೆ ಮಾಹಿತಿನೇ ಕೊಡದೆ ಆಡಳಿತ ಮಂಡಳಿಯವರು ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಬಿಟ್ಟವ್ರೆ. ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ನೋಡಿ, ಸಿರಿಂಜ್ಗಳ ಪತ್ತೆಯಾಗಿದ್ದ ವಿತ್ ಪ್ರೂಫ್ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿವಿ ಆಡಳಿತ ಮಂಡಳಿ ಅದೆಲ್ಲವನ್ನ ಕೂಡ ಸ್ವಚ್ಛತೆ ಮಾಡಿಸಿದೆ, ಕ್ಯಾಮೆರಾಗಳನ್ನ ಹಾಕ್ಸಿದೆ.
ಇಷ್ಟು ದಿನ ಬುದ್ಧಿ ಬಂದಿರಲಿಲ್ಲ, ಈಗ ಬುದ್ಧಿ ಬಂದಿದೆ. ಆದ್ರೂ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದೇ ಈಗಿರುವಂತ ವಿಚಾರ. ಅಥವಾ ಪೊಲೀಸರಿಗೆ ಗೊತ್ತಿದ್ರು ಹೋಗದೆ ಸುಮ್ನಾದ್ರ? ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಯಾಕಂತಂದ್ರೆ ಇವತ್ತು ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರವನ್ನ ಸಾರ್ತಾ ಇರೋದು ರಿಪಬ್ಲಿಕ್ ಕನ್ನಡ. ಹಾಗಾಗಿ ಮಂಡ್ಯದ ವಿವಿ ಬಳಿ ಸಿರಂಜ್ಗಳು ಬಿದ್ದಿರುವ ವಿಚಾರವನ್ನ ಇಟ್ಟುಕೊಂಡು ಸುದ್ದಿಯನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ಈ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ವಿವಿ ಆಡಳಿತ ಮಂಡಳಿ ಎಲ್ಲವನ್ನ ಕೂಡ ಸ್ವಚ್ಛಗೊಳಿಸಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಬಿಫೋರ್ ಅಂಡ್ ಆಫ್ಟರ್. ಮುಂಚೆ ಯಾವ ರೀತಿಯಾಗಿ ಸಿರಂಜ್ಗಳು ಬಿದ್ದಿತ್ತು, ಈಗ ಸ್ವಚ್ಛತೆ ಮಾಡಿದ ಬಳಿಕ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನಮ್ಮ ಸ್ಕ್ರೀನ್. ಮಂಡ್ಯ ವಿವಿಯ ನಿರ್ಮಾಣ ಹಂತದ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಶಿ ರಾಶಿ ಸಿರಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲ್ಗಳು ಪತ್ತೆಯಾಗಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಿಗ್ಗೆಯಷ್ಟೇ ಸುದ್ದಿ ಪ್ರಸಾರ ಆಗಿತ್ತು. ಸುದ್ದಿ ಪ್ರಸಾರ ಆಗದಿದ್ದಂತೆ ರಾಶಿ ರಾಶಿ ಸಿರಂಜ್ಗಳು ಬಿದ್ದಿದ್ದಂತ ಜಾಗವನ್ನ ಕಾಲೇಜು ಆಡಳಿತ ಮಂಡಳಿ ಸ್ವಚ್ಛಗೊಳಿಸಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಜಾಗದಲ್ಲಿ ನಿನ್ನೆ ಈ ರೀತಿ ಇರಲಿಲ್ಲ. ಸಿರಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲಿ ಕಾಣಿಸ್ತಿದ್ವು. ಇದು ನಿರ್ಮಾಣ ಹಂತದ ಒಳಾಂಗಣ ಕ್ರೀಡಾಂಗಣ ಮಂಡ್ಯ ವಿವಿಯ ಕ್ಯಾಂಪಸ್ನಲ್ಲೇ ನಿರ್ಮಾಣ ಆಗ್ತಾ ಇರುವಂತ ಕಟ್ಟಡ ಇದು. ಈ ಒಂದು ಕಟ್ಟಡದಲ್ಲಿ ರಾಶಿ ರಾಶಿ ಗಟ್ಟಲೆ ಸಿರಂಜ್ಗಳು ಪತ್ತೆಯಾಗಿದ್ವು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಯಿತು ಆ ತಕ್ಷಣ ಈ ಒಂದು ಸ್ಥಳವನ್ನ ಸ್ವಚ್ಛಗೊಳಿಸಲಾಗಿದೆ. ಆದ್ರೆ ಇದುವರೆಗೂ ಕೂಡ ಪೊಲೀಸ್ನವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಇದು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಸಿರಂಜ್ಗಳು ಪತ್ತೆಯಾಗಿರುವಂತದ್ದು ಸಾಕಷ್ಟು ಗಂಭೀರವಾದಂತಹ ವಿಚಾರ. ಈ ಒಂದು ಜಾಗ ಮಾದಕ ವ್ಯಸನಿಗಳ ಅಡ್ಡೆಯಾಗಿ ಮಾರ್ಪಟ್ಟಿರುವಂತೆ ಕಾಣಿಸ್ತಾ ಇತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಸಿರಂಜ್ಗಳು ಹಾಗೂ ಮದ್ಯದ ಬಾಟಲ್ಗಳು, ಸಿಗರೇಟ್ ಪ್ಯಾಕ್ಗಳು ಬಿದ್ದಿದ್ದಂತ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಮೊದಲಿಗೆ ಸಂಬಂಧಪಟ್ಟ ಪೊಲೀಸ್ನವರಿಗೆ ದೂರನ್ನ ಕೊಡಬೇಕಾಗಿತ್ತು. ಅದರ ಬದಲು ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದಾರೆ. ಇಲ್ಲಿದ್ದಂತ ಸಿರಂಜ್ಗಳು, ಸಿಗರೇಟ್ ಪ್ಯಾಕ್ ಹಾಗೂ ಮದ್ಯದ ಬಾಟಲ್ಗಳನ್ನ ಬೇರೆ ಕಡೆ ಹಾಕಿರುವಂತದ್ದು. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ರಾಜ್ಯದ ಹಲವೆಡೆ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೈಡ್ ಆಗ್ತಾ ಇದೆ. ಈಗಿದ್ರೂ ಕೂಡ ಯಾಕೆ ಇವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದು ಸಹಜವಾಗಿ ಮೂಡ್ತಾ ಇರುವಂತದ್ದು. ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಈ ಕಟ್ಟಡ ಏನಿದೆ, ಕಟ್ಟಡ ಸುತ್ತಮುತ್ತ ಒಂದಷ್ಟು ಭದ್ರತೆಯನ್ನ ಕೈಗೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಕ್ರಮಗಳನ್ನ ಕೈಗೊಂಡಿದ್ರು ಕೂಡ ಯಾಕೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ ಅನ್ನೋದು ಸಹಜವಾಗಿ ಮೂಡ್ತಾ ಇರುವಂತ ಪ್ರಶ್ನೆ. ಇನ್ನಾದ್ರೂ ಕೂಡ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದ್ ನೋಡಬೇಕಾಗಿದೆ. ರಾಜ್ಯದ ಹಲವೆಡೆ ಒಂದಷ್ಟು ಡ್ರಗ್ಸ್ಗಳು ಪತ್ತೆ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಜಾಲ ಪತ್ತೆ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಮೊನ್ನೆಯಷ್ಟೇ ಮಹಾರಾಷ್ಟ್ರ ಪೊಲೀಸ್ನವರು ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ರೈಡ್ ಅನ್ನ ಮಾಡಿದ್ರು. ಸಾಕಷ್ಟು ಪ್ರಮಾಣದ ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ತರದ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಕಾಲೇಜು ಆಡಳಿತ ಮಂಡಳಿ ಯಾಕೆ ದೂರನ್ನ ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಸುದ್ದಿ ಪ್ರಸಾರ ಆದ ಬಳಿಕ ಅಂದ್ರೆ ಮಂಡ್ಯ ವಿವಿಯ ಉಪಕುಲಪತಿ ಶಿವಚಿತ್ತಪ್ಪ ಅವರು ಬಂದು ಈ ಸ್ಥಳವನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾವು ದೂರನ್ನ ಕೊಟ್ಟಿಲ್ಲ, ಇಲ್ಲಿ ಒಂದಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಯಾಕೆ ದೂರನ್ನ ಕೊಟ್ಟಿಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗ್ತಾ ಇರುವಂತದ್ದು. ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಅಥವಾ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ತನಿಖೆಯನ್ನ ನಡೆಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.